ಚಿಕ್ಕನಾಯಕನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ 79ನೇ ಸ್ವತಂತ್ರ ದಿನಾಚರಣೆಯನ್ನ ಅದ್ಭುತವಾಗಿ ಆಚರಿಸಲಾಯಿತು. ತಹಶೀಲ್ದಾರ್ ಪುರಂದರ್ ಹಾಗೂ ಶಾಸಕ ಸುರೇಶ್ ಬಾಬು ಧ್ವಜಾರೋಹಣ ನೆರವೇರಿಸಿದ್ರು. 79ನೇ ಸ್ವತಂತ್ರ ದಿನಾಚರಣೆಯಂದು 100 ವರ್ಷ ತುಂಬಿದ ಹಿರಿಯರಿಗೆ ಗೌರವ ಸಮರ್ಪಿಸಲಾಯಿತು. ತಾಲೂಕಿನ ಹಲವು ಶಾಲೆಯ ಮಕ್ಕಳು ಮತ್ತು ಪೊಲೀಸ್ ಗೃಹ ರಕ್ಷಕ ಸಿಬ್ಬಂದಿ ಪಥಸಂಚಲನ ನಡೆಸಿದ್ರು. ಈ ವೇಳೆ ತಹಶೀಲ್ದಾರ್ ಪುರಂದರ್ ಮಾತನಾಡಿ, ಭಾರತ ದೇಶ ಆರ್ಥಿಕವಾಗಿ ಮತ್ತು ಅಭಿವೃದ್ಧಿಯತ್ತ ಸಾಗುತ್ತಿರುವುದು ಹಾಗೂ ಭೂಮಿಯಿಂದ ಅನ್ಯ ಗ್ರಹ ಜೀವಿಗಳಿಗೆ ಭಾರತೀಯ ವಿಜ್ಞಾನಿಗಳು ನೀಡುತ್ತಿರುವ ಕೊಡುಗೆ ಅಪಾರ ಎಂದು ತಿಳಿಸಿದರು. ಶಾಸಕ ಸುರೇಶ್ ಬಾಬು ಮಾತನಾಡಿ, ಎಲ್ಲರೂ ಸಮಾನರಾಗಿರಬೇಕು. ನಮ್ಮಲ್ಲಿ ಭಾತೃತ್ವ ಮನೋಭಾವದ ಬೆಳವಣಿಗೆ ಇದ್ದರೆ ಮಾತ್ರ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸಿಡಿ ಚಂದ್ರಶೇಖರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು, ಇಒ ದೊಡ್ಡ ಸಿದ್ದಯ್ಯ, ಸಿಡಿಪಿಒ ಹೊನ್ನಪ್ಪ, ಪುರಸಭೆ ಅಧ್ಯಕ್ಷರು, ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಮಲ್ಲಿಕಾರ್ಜುನ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆ, SMS ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಅವರನ್ನು ಹಿಂಬಾಲಿಸಿ ಗೃಹರಕ್ಷಕ ದಳದ ಬದಲಾಯಿಸಿದ ಗೌರವ ವಂದನೆಗೆ ವಿದ್ಯಾವರ್ತಿ ತಂಡವನ್ನು ಹಿಂಬಾಲಿಸಿ DVP BHS ಬಾಲಕಿಯರ ತಂಡ, DVP GHS ಬಾಲಿಕಾ ತಂಡ, ದೇಶೀಯ ವಿದ್ಯಾಪೀಠ ಬಾಲಿಕಾ ತಂಡ ಗೌರವ ವಂದನೆಗೆ ಬರ್ತಾ ಇದೆ. DVP GHS ಹಿಂಬಾಲಿಸಿ ನಿರ್ವಣೇಶ್ವರ ಪ್ರೌಢಶಾಲೆ ಬಾಲಿಕಾ ತಂಡ, ನಿರ್ವಣೇಶ್ವರ ಬಾಲಿಕಾ ತಂಡವನ್ನು ಹಿಂಬಾಲಿಸಿ ಜ್ಞಾನಪೀಠ ಪ್ರೌಢಶಾಲೆ ನಮ್ಮ ಪ್ರಧಾನಮಂತ್ರಿಗಳು ರೂಪಿಸಿ ಅನುಷ್ಠಾನಗೊಳಿಸುತ್ತಿದ್ದಾರೆ. ಅದರ ಭಾಗವಾಗಿಯೇ ಮೇಕ್ ಇನ್ ಇಂಡಿಯಾ ಭಾರತದ ಸ್ವಾವಲಂಬಿ ಮಂತ್ರವಾಗಿದ್ದು, ಅದರ ಪರಿಣಾಮ ಇಂದು ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಪೆಹಲ್ಗಾಮ ದಾಳಿಯ ನಂತರ ಆಪರೇಷನ್ ಸಿಂಧೂರ್ ಜಗತ್ತಿಗೆ ಭಾರತದ ಸ್ವದೇಶಿ ಶಕ್ತಿಯನ್ನು ಸಮರ್ಥವಾಗಿ ತೋರಿಸಿಕೊಟ್ಟಿದೆ. ಸಹಸ್ರಾರು ವರ್ಷಗಳಿಂದಲೂ ಭಾರತ ಸರ್ವ ಕ್ಷೇತ್ರಗಳಲ್ಲೂ ಅಗ್ರಸ್ಥಾನವನ್ನು ಹೊಂದಿದ್ದು, ಪ್ರಾಚೀನ ನಾಗರಿಕತೆ, ಸಂಸ್ಕೃತಿ ಹಾಗೂ ವಿಕಸಿತ ಬೌದ್ಧಿಕ ಸಾಮರ್ಥ್ಯದ ಆಧಾರದ ಮೇಲೆ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಉಪಾಧ್ಯಕ್ಷರಾದಂಥ ರಾಜಶೇಖರ್ ಅವರೇ ಎಲ್ಲ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ಕೂಡ ನಮ್ಗೆ ಏನಾದ್ರು ಕೂಡ ಇಷ್ಟು ನೆಮ್ಮದಿಯಾಗಿ ನಾವೆಲ್ಲ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇಷ್ಟು ಖುಷಿಯಿಂದ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಯಾರು? ನಮ್ಮನ್ನೆಲ್ಲ ಗಡಿನಲ್ಲಿ ಕಾಯ್ತಾ ಇರ್ತಕ್ಕಂಥ ವೀರ ಯೋಧರನ್ನು ಕೂಡ ಇವತ್ತು ಅವ್ರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಸರ್ಕಾರಗಳು ನೀಡಲಿ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಕಾಲಕಾಲಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಅವರಿಗೆ ಒದಗಿಸಿಕೊಡಲಿ. ನಮ್ಮ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ವೀರ ಯೋಧರಿಗೆ ನಾವೆಲ್ಲರೂ ಕೂಡ ಅವರಿಗೆ ನಮಸ್ಕಾರಗಳನ್ನ ಹೇಳೋದ್ರ ಜೊತೆಯಲ್ಲಿ ಇವತ್ತು ನಾವೆಲ್ಲ ಈ ಪುಲ್ವಾಮಾ ದಾಳಿ ಇರ್ಬೋದು,
ಒಂದು ಏರ್ ಕ್ರ್ಯಾಶ್ ಇರ್ಬೋದು, ಏರೋಪ್ಲೇನ್ ಕ್ರ್ಯಾಶ್ ಆಗಿರ್ತಕ್ಕಂಥದ್ದು ಇರ್ಬೋದು, ಮತ್ತು ಕ್ರಿಕೆಟ್ನಲ್ಲಿ 11 ಜನ ಯುವಕರನ್ನ ನಾವು ಕಳ್ಕೊಂಡಂಥದ್ದು ಇರ್ಬೋದು. ನಾವೆಲ್ಲ ಇಂಥ ಕೈಗೆಟಕಲ್ಲ ಆಗದ ರೀತಿಯಲ್ಲಿ ಸ್ವಾತಂತ್ರ್ಯ ಬಂದು ನಾವೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಹೋಗೋ ನಿಟ್ಟಿನಲ್ಲಿ ಜೊತೆಯಲ್ಲಿ ಇವತ್ತು ಯುವಕರ ಶಕ್ತಿ ಅಪಾರವಾಗಿ ಇವತ್ತು ದೇಶದ ಅಭಿವೃದ್ಧಿಗೆ, ದೇಶಕ್ಕೆ ಕೊಡುಗೆ ಆಗಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡು, ಇವತ್ತೇನು ಯುವಕರು ಮನಸ್ಸು ಮಾಡಿದ್ರೆ ಅವರಲ್ಲಿ ಇರ್ತಕ್ಕಂಥ ಬಿಸಿ ರಕ್ತದಲ್ಲಿ ದೇಶವನ್ನು ಒಳ್ಳೆ ಹಾದಿಯಲ್ಲಿ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕು. ನಾವು ಮಾತಾಡೋ ರೀತಿಯಿಂದ ಹಿಡಿದು ನಾವು ನಡೀತಕ್ಕಂಥ ಹಾದಿಯಿಂದ ಹಿಡಿದು ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀವಿ.